ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ತುಂಬ ಜನ ಕೇಳ್ತಾ ಇದ್ರು ನಿಮ್ಮ ಅತ್ತೆ ಮನೆ ತೋರಿಸಿ ಅಂತ ಒಂದು ಹೋಮ್ ಟೂರ್ ವಿಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡಿ, ಇದು ಕಾರ್ ಪಾರ್ಕಿಂಗು. ಹೀಗೆ ಹೋದರೆ ಮುಂದೆ ಮನೆ ಒಳಗಡೆ ತೋರಿಸ್ತೀನಿ ರೀ. ನೋಡಿ, ಇದೇ ಮನೆ ಎಷ್ಟು ವರ್ಷ ಆಯಿತು ಕಟ್ಟಿ ಏನು ಎಲ್ಲ ತೋರಿಸ್ತೀನಿ. ಇದು ಕಾರ್ ಪಾರ್ಕಿಂಗು. ಈಗ ಬನ್ನಿ ಹಾಗೆ ನಾವು ಒಳಗಡೆ ಹೋಗೋಣ. ಇದು ಒಂದು 25-30 ವರ್ಷದ ಹಿಂದಿನ ನಮ್ಮ ಮಾವನ ಹಳೆ ಗಾಡಿ. ಈಗಲೂ ರನ್ನಿಂಗಲ್ಲಿದೆ, ಅಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಅವರು. ನೋಡಿ, ಇದು ಮನೆ ಮುಂದೆ ಗುಲಾಬಿ ಗಿಡ ಎಲ್ಲ ಇದೆ. ನೋಡಿ, ಇದೇ ಎಂಟ್ರೆನ್ಸು. ಇದು ಹಾಲು. ಇದು ನೋಡಿ, ಇವರು ನಮ್ಮ ಮಾವ, ಅತ್ತೆ. ಇದು ಒಂದು ಶೋಕೇಸ್ ಇದೆ. ಇಲ್ಲಿ ಎಲ್ಲ ಇದು ಇಟ್ಟಿದ್ದಾರೆ, ಎಲ್ಲ ದೇವರ ಅದು ಇದು ಎಲ್ಲ. ನಮ್ಮ ಮಾವ ಯಾವಾಗಲೂ ಕ್ಲೀನ್ ಮಾಡ್ತಾ ಇರ್ತಾರೆ. ನೋಡಿ, ಎಲ್ಲ ದೇವ್ರ ಫೋಟೋಗಳು. ಇದು ಹಾಲು. ಇಲ್ಲಿ ಒಳಗಡೆನೇ ಮೆಟ್ಲಿದೆ ಮೇಲೆ ಹೋಗೋಕ್ಕೆ. ಮೇಲೇನೂ ರೂಮ್ ಇಲ್ಲ, ಒಳಗಡೆ ಇದು ಇದೆ ಮೆಟ್ಲು. ನೋಡಿ, ಇದು ಫುಲ್ ಹಾಲು. ಇಲ್ಲಿ ಒಂದು ಟೇಬಲ್ ಇದೆ, ಯಾವಾಗಾದರೂ ಪೂಜೆ ಎಲ್ಲ ಮಾಡೋಕ್ಕೆ ಅಂತ. ಇಲ್ಲಿ TV ಟೇಬಲ್ ಮೇಲೆ ಇಟ್ಕೊಂಡಿದ್ದಾರೆ. ಇಷ್ಟಿದೆ ನೋಡಿ ಹಾಲು. ಈಗ ಮೇನು ಕಿಚನ್ ತೋರಿಸ್ತೀನಿ ಬನ್ನಿ. ಕಿಚನ್ನೇ ತುಂಬ ದೊಡ್ಡದು. ನೋಡಿ, ಇದು ಕಿಚನು. ಇಲ್ಲಿ ಹಳೆ ಕಾಲದ್ದು ಇದು ಬರುತ್ತಲ್ಲ, ಅದೇ ಇದರಲ್ಲಿಟ್ಟು ತುಂಬ ಒಳ್ಳೆಯದು. ಶುಗರ್ ಇರೋರಿಗೆಲ್ಲರೂ ತುಂಬ ಒಳ್ಳೆಯದು ಅಂತ ಇದರಲ್ಲೇ ಕುಡಿಯೋದವ್ರ ನೀರು. ಇದು ಒಂದು ಅಡುಗೆಗೆ ತುಂಬಿಟ್ಕೊಂಡಿರ್ತಾರೆ. ಬಾವಿ ನೀರು ಬರೋದು. ನೋಡಿ, ಇಲ್ಲಿ ಎಲ್ಲ ಪಾತ್ರೆಗಳು ಇಟ್ಕೊಂಡಿರೋದು. ಇದು ಕಿಚನ್, ಗ್ಯಾಸದ್ದು. ಇಲ್ಲಿ ಕೆಳಗಡೆ ಮಾಡಿರೋ ಅಡುಗೆ ಎಲ್ಲ ಇಟ್ಕೊಳ್ಳೋಕೆ ಒಂದು ಸೆಲ್ಫ್ ಇದೆ. ಅಲ್ಲಿ ಸ್ಪೂನ್ ಎಲ್ಲ ಇಟ್ಕೊಂಡಿರೋದು. ತುಂಬ ಚೆನ್ನಾಗಿ ಒಬ್ಬರೇ ಇದ್ರೂ ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಈರುಳ್ಳಿ ಎಲ್ಲ ತಂದು ಅಲ್ಲಿ ಕೆಳಗಡೆ ಇಟ್ಕೊಂಡಿರ್ತಾರೆ. ಈ ಡಬ್ಬಗಳು ಅಲ್ಲೇ ಒಂದು ಫಿಕ್ಸ್ ಮಾಡಿರೋದು ಇದು ಇದೆ. ಮಿಕ್ಸರ್ದಲ್ಲೇ ಇರುತ್ತೆ. ಮೇಲೆ ಈ ಥರ ಸಜ್ಜೆ ಬರುತ್ತೆ, ಇಲ್ಲಿ ಕಿಟಕಿ ಬರುತ್ತೆ. ಓಪನ್ ಮಾಡಿಕೊಂಡು ಈ ಕಡೆ ಸೈಡು ಬೆಳಕು ಎಲ್ಲ ತುಂಬ ಚೆನ್ನಾಗಿದೆ ಕಿಚನಲ್ಲಿ. ಇಲ್ಲಿ ಒಂದು ಚಿಕ್ಕ ರ್ಯಾಕ್ ಬರುತ್ತೆ, ತಟ್ಟೆ ಸ್ಟ್ಯಾಂಡು. ಆಮೇಲೆ ಆ ಬಾಟ್ಲುಗಳು ನಾವು ಬಂದಾಗ ಮಾತ್ರ ತರ್ತಾರೆ, ಅವ್ರು ಬಾವಿ ನೀರು ಕುಡಿತಾರೆ. ನೋಡಿ, ಇದು ಮೇಲೆ ಎಕ್ಸ್ಟ್ರಾ ಪಾತ್ರೆಗಳೆಲ್ಲ ಮೇಲಿಟ್ಕೊಂಡಿದ್ದಾರೆ. ತುಂಬ ಅಂದರೆ ತುಂಬ ದೊಡ್ಡದಾಗಿರೋ ಕಿಚನು. ನಾವು ಸಿಟಿಗಳಲ್ಲಿ ಈ ಥರ ದೊಡ್ಡ ಕಿಚನ್ ಇಲ್ಲವೇ ಇಲ್ಲ. ಯಾಕಂದರೆ ತುಂಬ ಚಿಕ್ಕದು, ಒಬ್ಬರು ನಿಂತರೆ ಮತ್ತೊಬ್ಬರು ನಿಲ್ಲಕ್ಕಾಗಲ್ಲ. ಆದರೆ ಇಲ್ಲಿ ನೋಡಿ ಎಷ್ಟು ದೊಡ್ಡದಾಗಿದೆ. ತುಂಬ ದೊಡ್ಡದಾಗಿರೋ ಕಿಚನು. ತುಂಬ ಜನ ಕೇಳ್ತಾಯಿದ್ರು ಒಂದು ಸರಿ ತೋರಿಸಿ ನಿಮ್ಮ ಮನೇನ ಅಂತ. ಅದಕ್ಕೆ ಇವತ್ತು ಒಂದು ಹೋಮ್ ಟೂರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೇಗನ್ಸುತ್ತೆ ಕಮೆಂಟ್ ಮಾಡಿ. ಈಗ ನೆಕ್ಸ್ಟ್ ರೂಮ್ ತೋರಿಸ್ತೀನಿ ಬನ್ನಿ. ಇಲ್ಲಿ ಫ್ರಿಜ್ ಇಟ್ಕೊಂಡಿರೋದು. ಇದು ನೋಡಿ, ಇದು ತುಂಬ ಹಳೆಯದು ಫ್ರಿಜ್ಜು. 30 ವರ್ಷನೇ ಆಯಿತು. ನಮ್ಮ ಮಾವ ಕೆಲಸದಲ್ಲಿ ಇದ್ದಾಗ ತೊಗೊಂಡಿದ್ದು, ಆದರೆ ಅಷ್ಟೇ ಚೆನ್ನಾಗಿ ಬಾಳಿಕೆ ಬಂದಿದೆ. ಇವಾಗಿನ ಫ್ರಿಜ್ಗಳೆಲ್ಲ 4-5 ವರ್ಷಕ್ಕೆ ಹಾಳಾಗಿ ಹೋಗ್ತವೆ. ನೋಡಿ, ಕಂಪ್ನಿದಾದರೂ ತುಂಬ ಚೆನ್ನಾಗಿದೆ. ಇದು ಚಿಕ್ಕ ದೇವ್ರ ಮನೆ. ಇಲ್ಲೇ ಕಿಚನ್ ಪಕ್ಕದಲ್ಲೇ ಇರೋದು. ಒಂದು ಚಿಕ್ಕದಾಗಿ ಗೋಡೆ ಎಲ್ಲ ಹಾಕಿ ಮಾಡಿರೋದು ಈ ಥರ. ಇಲ್ಲಿ ನಮ್ಮ ಕಡೆ ಇದು ದಸರಾ ಟೈಮಲ್ಲೆಲ್ಲ ಇದು ಕಟ್ಟೋಕ್ಕೆ ಕರ್ಜಿಕಾಯಿ ಎಲ್ಲ ಮಾಡಿರ್ತೀವಲ್ಲ, ಅದು ಕಟ್ಟಿ ಕಿತ್ಕೊಳ್ಳೋದು ಏನೋ ಒಂಥರ ಸಂಪ್ರದಾಯ. ಅದಕ್ಕೆಲ್ಲ ಅಂತ ಮೇಲೆ ಕಿಚನ್ ಈ ಥರ ದೇವಸ್ಥಾನದ ದೇವ್ರದ್ದೇನು ಇದೆಯಲ್ಲ ಅದ್ರದ್ದು ಮೇಲೇ ಆ ಥರ ಅಂಟ ಮಾಡಿರೋದು. ಇದು ನಮ್ಮ ಮನೆ ದೇವರುಗಳು. ನೋಡಿ, ಒಂದು ಚಿಕ್ಕ ಪುಟ್ಟ ಒಂದು ದೇವಸ್ಥಾನ, ದೇವ್ರ ಮನೆ ಹೇಗಿದೆ. ಈಗ ನೆಕ್ಸ್ಟು ನಾನು ಹೋಗ್ತಿರೋದು ರೂಮ್ ತೋರಿಸ್ತೀನಿ ಬನ್ನಿ. ಇದು ಲೈಟ್ ಹಾಕ್ತೀನಿ. ಇದು ಒಂದು ರೂಮು, ಒಂದೇ ರೂಮ್ ಇರೋದು. 1 BHK ಆದ್ರೂ 2 ಮಂಚ ಕೂತ್ಕೊಳ್ಳುತ್ತೆ. ಈಗ ನಮ್ಮ ಸಿಟಿಗಳಲ್ಲೆಲ್ಲ ಹೆಂಗೆ ಒಂದು ಮಂಚ ಹಾಕಿದ್ರೆ ಇನ್ನೊಬ್ರು ಹೋಗೋಕ್ಕೆ ಬರೋಕ್ಕೂ ಆಗೋಲ್ಲ, ಅಷ್ಟು ಚಿಕ್ಕದಾಗಿರ್ತವೆ. ನಾವಿರೋದೆಲ್ಲ ಚಿಕ್ಕದೇ. ಇದು ಒಂದೇ ರೂಮಲ್ಲಿ 2 ಮಂಚ ಆ ಕಡೆ ಈ ಕಡೆ ಹಾಕಿರೋದು. ಇದು ಹಳೆಯ ಕಾಲದ್ದೇ. ನಮ್ಮ ಅತ್ತೆ ಹೊಲಿತಾ ಇರೋದು ಮಷೀನು. ಅವ್ರ ನೆನಪಿಂದು ಈಗಲೂ ಸ್ಟಿಚ್ ಮಾಡ್ತಾರೆ. ಆದರೆ ಅವರಿಗೆ ಕಣ್ಣಂಗೆ ಇದು ಆಗಲ್ಲ ಅಂತ
ನಾವು ಯಾವಾಗಾದರೂ ಬಂದಾಗೆಲ್ಲ ಸ್ವಲ್ಪ ಹೊಲಿತಾ ಇರ್ತೀವಿ. ಹಳೆ ಕಾಲದ ಮಷಿನ್ಗೆಲ್ಲ ತುಂಬ ಚೆನ್ನಾಗಿ ಬರ್ತವೆ. ಆ ಕಡೆ ಸೈಡ್ ಈ ಕಡೆ ಸೈಡ್ ಬೀರು ಇಟ್ಕೊಂಡಿದ್ದಾರೆ. ಮಲ್ಕೊಂಡಿರೋದು ಇದು ಅಲ್ಲಿ ಬರಬಾರ್ದು ಅಂತ ಅದಕ್ಕೆ ಕರ್ಟನ್ ಹಾಕಿರೋದು. ಇದು ಒಂದು ಶೋಕೇಸು. ಅಂದರೆ ಇಲ್ಲಿ ಟೇಪೆಲ್ಲ ಇಟ್ಟಿದ್ದರು, ಇವಾಗ ಇಲ್ಲ. ಗಣೇಶಂದು ವರ್ಷ ತೆಗಿಯಲ್ಲ, ಇಟ್ಬಿಟ್ಟು ಡೈಲಿ ಪೂಜೆ ಮಾಡಿ ಮತ್ತು ನೆಕ್ಸ್ಟ್ ಇಯರ್ ಅದನ್ನು ಹೊರಗಡೆ ತೊಗೊಂಡೋಗಿ ಪೂಜೆ ಮಾಡೋದು. ಈ ಥರ ಇದೆ ನೋಡಿ. ವೇದ ನಮಸ್ಕಾರ ಮಾಡ್ತಿದ್ದಾಳೆ. ಈ ಥರ ಇದೆ ಒಂದು ಇದು ರೂಮದ್ದು ನೋಡಿ. ಬೆನ್ನೆ ಕೃಷ್ಣ ರೂಮು, ಕಿಚನು ಎಲ್ಲ ತುಂಬ ದೊಡ್ಡದಾಗಿದ್ದಾವೆ. ಇದು ನೆಕ್ಸ್ಟು ಒಂದು ಸ್ಟೋರ್ ರೂಮ್ ಇದೆ. ಜಾಸ್ತಿ ಸಾಮಾನುಗಳು ಏನಾದರೂ ಇದ್ದರೆ ಇಲ್ಲೆಲ್ಲ ಇಟ್ಕೊಳ್ಳೋ. ತೆಂಗಿನ ಮರ ಎಲ್ಲ ಇದ್ದಾವಲ್ಲ, ಎಲ್ಲ ಬಂದಾಗ ಜಾಸ್ತಿ ಏನಾದರೂ ಕಾಳುಗಳು ಎಲ್ಲ ಇಟ್ಕೊಳ್ಳೋಕ್ಕೆ ಅಂತ ಒಂದು ಸ್ಟೋರ್ ರೂಮ್ ಇದೆ ಇಲ್ಲಿ. ಚಿಕ್ಕದಂದರೆ ನಮ್ಮ ಸೈಡು ಒಂದು ಬೆಡ್ರೂಮ್ ಥರನೇ, ಸಿಂಗಲ್ ಬೆಡ್ರೂಮ್ ಥರನೇ ಇದೆ, ಅಷ್ಟು ದೊಡ್ಡದಾಗೆ ಇದೆ. ಆಮೇಲೆ ಇಲ್ಲಿ ಟಾಯ್ಲೆಟು, ಈ ಕಡೆ ಬಾತ್ರೂಮು ಒಳಗಡೆನೇ ಇರೋದು. ಇಲ್ಲಿ ಒಂದು ಡ್ರಮ್ ಥರ ಇಟ್ಟಿದ್ದಾರೆ. ಇದು ಏನಾದರೂ ಕಾಳುಗಳು ಜಾಸ್ತಿ ಭತ್ತ ಎಲ್ಲ ಬೆಳೆದಾಗಲ್ಲ ಇದ್ರಲ್ಲಿ ಹಾಕಿಡೋಕ್ಕೆ ಅಂತ ಇಷ್ಟಿದೆ ನೋಡಿ. ಇನ್ನು ನಾನು ನಮ್ಮತ್ತೆಗೆ ಕೇಳ್ತೀನಿ, ಎಷ್ಟು ವರ್ಷ ಆಯಿತು ಮನೆ ಕಟ್ಟಿ ಅಂದರೆ. ಆ ಮನೆ ಕಟ್ಟಿದ ಮೇಲೆ ಪೇಂಟ್ ಮಾಡಿಸಿದ್ದು, ಅದಾದಮೇಲೆ ಪೇಂಟ್ ಮಾಡಿಸಿಲ್ಲ, ಆದರೂ ಅಷ್ಟು ಚೆನ್ನಾಗಿದೆ. ಇವರೇ ನೋಡಿ ನಮ್ಮತ್ತೆ. ಎಷ್ಟು ವರ್ಷ ಆತ್ರಿ ಮನೆ ಕಟ್ಟಿದ್ದ? 17 ಇಯರ್ಸು. ಅವರು ಮೊದಲು ಪೂನಾದಲ್ಲಿ ಸರ್ವಿಸ್ಗಿದ್ರು ನಮ್ಮ ಮಾವ. ಅಲ್ಲಿ ಮನೆ ಕಟ್ಟಿ ಒಬ್ಬರು ಅವ್ರ ಚಿಕ್ಕ ಮಗ ಇರ್ತಾರೆ, ಒಂದು ಬಾಡಿಗೆ ಬಿಟ್ಟಿರೋದು. ಅಲ್ಲಿಂದ ಬಂದಮೇಲೆ ಇಲ್ಲಿ ಹೊಲ ಎಲ್ಲ ಇತ್ತಲ್ಲ, ಹಾಗಾಗಿ ಬಾವಿ ಎಲ್ಲ ತೆಗೆದು ಇಲ್ಲಿ ಒಂದು ಇರೋಕ್ಕೆ ಅಂತ ಮನೆ ಕಟ್ಕೊಂಡ್ರು. ಸ್ಲಾಪ್ ಮನೆ, ತಾರಸಿ ಮನೆನೇ ಇಲ್ಲೂ ಕಟ್ಟಿದ್ದು. 17 ವರ್ಷ ಆಯಿತು. 17 ವರ್ಷ ಆಯಿತು ಪೇಂಟ್ ಮಾಡಿಸಿ ನೋಡಿ. ಏನೂ ಆಗಿಲ್ಲ, ಅಷ್ಟು ಚೆನ್ನಾಗಿದೆ. ಈಗ ಇದು ಹಿಂದೆ ಡೋರು. ಇಲ್ಲಿ ಮೊದಲು ಎಮ್ಮೆ ಎಲ್ಲ ಇತ್ತು, ಇವಾಗ ಏನೂ ಇಲ್ಲ, ತೆಗ್ದಿದ್ದಾರೆ. ಈಗ ಅದು ಇದು ಕಟ್ಟಿಗೆಗಳು ಅದು ಇದು ಇಟ್ಕೋತಾರೆ ಒಳಗಡೆ ನೋಡಿ. ಇದು ದನದ ಕೊಟ್ಟಿಗೆ ಅಂತಾರಲ್ಲ ಅದು. ಆಮೇಲೆ ಇಲ್ಲಿ ಬಂದರೆ ಔಟ್ಸೈಡ್ ಹೊರಗಡೆ ಹಿಂಬಾಗಿಲು ಡೋರ್ ಇದು ನೋಡಿ. ಈ ಕಡೆ ಇದು ಕಟ್ಟಿ ಅಂತ ಮಾಡಿದ್ದು ಕೂತ್ಕೊಳ್ಳೋಕ್ಕೆ ಎಲ್ಲ. ಇದು ಏನಿದೆಯಲ್ಲ ಇದು ಶೀಟದ್ದು. ಮೊನ್ನೆ ಒಂದು ವಿಡಿಯೋದಲ್ಲಿ ನಾನು ಇಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ನಾನು ಒಂದು ಶಾರ್ಟ್ಸ್ ಮಾಡಿದ್ದೆ. ಆವಾಗ ಎಲ್ಲರೂ ಕೇಳ್ತಾಯಿದ್ರು, ನಿಮ್ಮದು ಅತ್ತೆ ಮನೆ ಯಾವ ಥರ ಇದೆ, ಹಂಚಿನ ಮನೆನಾ ಶೀಟ್ ಮನೆನಾ ಅಂತ. ಇಲ್ಲ, ನಮ್ಮ ಅತ್ತೆ ಮನೆ ಇರೋದು ತಾರಸಿ ಮನೆ. ಅದ್ರ ಪಕ್ಕದಲ್ಲಿ ಎಮ್ಮೆ ಎಲ್ಲ ಕಟ್ಟೋಕ್ಕೆ ಅಂತ ಇಲ್ಲಿ ಸೈಡಿಗೆ ಮಾಡಿದ್ದು. ಇಲ್ಲಿ ಔಟ್ಸೈಡು ಸಂಪು ಬರುತ್ತೆ. ಈ ಸಂಪು ಬಟ್ಟೆ ವಾಶ್ ಮಾಡೋಕ್ಕೆ. ಆಮೇಲೆ ಇಲ್ಲೇ ಹೊರಗಡೆ ತಂದೆ ಪಾತ್ರೆ ತೊಳೆಯೋದು, ಒಳಗಡೆ ತೊಳೆಯಲ್ಲ. ಈ ಸಂಪಲ್ಲಿ ಬಾವಿಯಿಂದ ಪೈಪ್ಲೈನ್ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿ ನೀರು ಬಂದು ಬೀಳತ್ತೆ, ಇಲ್ಲೇ ಮಾಡೋದು ನೋಡಿ. ನಾನು ತುಂಬ ವೀಡಿಯೋಗಳು ತೋರಿಸಿದ್ರು. ಇದೇ ಮಾವಿನ ಮರ, ಅಲ್ಲಿ ತೆಂಗಿನ ಮರ ಇದೆ. ಇಷ್ಟು ಹೇಗನ್ನಿಸ್ತು ನಮ್ಮ ಈ ಅತ್ತೆ ಮನೆ ಹೋಮ್ ಟೂರು, ಗಂಡನ ಮನೆ ಹೇಗಿದೆ ಅಂತ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್. ಹೇಗೆ ಅನ್ನಿಸ್ತು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ.